ಫ್ರೆಂಡ್ಸ್, ಸ್ವಲ್ಪ ದಿನ ಆದಮೇಲೆ ಕಾಲೇಜ್ ಇವತ್ತು ಎಂಟ್ರ್ ಆಗ್ತಾ ಇದೀನಿ ನೋಡಿ. ಹಾಯ್ ಫ್ರೆಂಡ್ಸ್, ಇವತ್ತಾದ್ರೆ ನಾನು ಕಾಲೇಜ್ ಹೋಗ್ಬೇಕಂತ ಹೇಳಿ ನನ್ನ ಗಾಡಿನ ತಗೊಂಡು ಬಂಗಾರಪೇಟೆಗೆ ಹೋಗ್ತಿದ್ದಂಗೆ ಇವತ್ತು ಟ್ರೈನ್ ಮಿಸ್ ಆಯಿತು ಬ್ರಿಡ್ಜ್ ಹತ್ರ. ಸೊ ಅದನ್ನು ಕ್ಯಾಚ್ ಮಾಡಕ್ಕೆ ಹೋಗ್ಬಿಟ್ಟು ನನ್ನ ಗಾಡಿಯಲ್ಲಿ ಪೆಟ್ರೋಲೇ ಖಾಲಿ ಆಯಿತು. ಮತ್ತೆ ಅಲ್ಲಿಂದ ನೆಕ್ಸ್ಟ್ ಪಾರ್ಕಿಂಗ್ ಹತ್ರ ಹೋಗ್ಬಿಟ್ಟು ಪಾರ್ಕಿಂಗಲ್ಲಿ ಗಾಡಿ ಇಳಿಸ್ಬಿಟ್ಟು ಅಲ್ಲಿಂದ ವಾಕಬಲ್ ಡಿಸ್ಟೆನ್ಸ್ ಮಾಡ್ಕೊಂಡು ಹೋದ್ರೆ ಧೂಮಪಾನ ನಿಷೇಧ. ಅದು ಬಿಟ್ಟು ಮುಂದೆ ಹೋಗ್ತಿರ್ಬೇಕಾದ್ರೆ ನಾನು ಹಿಂದ್ಗಡೆ ಒಂದು ಟ್ರೈನ್ ಬಂತು, ನೀವೇ ನೋಡಿ ಯಾವ ಥರ ಬಂತು ಅಂತ. ಹಾಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ಸಮೋಸ ಮತ್ತೆ ಸೌತೆಕಾಯಿನ ಕೊಯ್ತಿದ್ರು, ಅದೊಂದು ವಿಡಿಯೋ ಮಾಡ್ಕೊಂಡು ಮತ್ತೆ ಇನ್ನೊಂದು ವಿಡಿಯೋ ಮಾಡ್ಕೊಂಡು ಕೊನೆಗೂ ಪ್ಲಾಟ್ಫಾರ್ಮಲ್ಲಿ ಕುತ್ಕೊಂಡೆ. ಕುತ್ಕೋಬೇಕಾದ್ರೆ 8:10 ಬರಬೇಕಾಗಿರೋದು ಟ್ರೈನು 8:32-35 ಬಂತು. ರೀಸನ್ ಬಂದ್ಬಿಟ್ಟು ಈ ಟ್ರೈನ್ ಹೋಗ್ತಿದೆ ನೋಡಿ ಈ ಕಡೆ. ಸರಿ ಅಂದ್ಬಿಟ್ಟು ಆ ಟ್ರೈನ್ ನೋಡ್ಕೊಂಡಿದ್ದೆ. ಅಲ್ಲಿ ನೋಡಿದ್ರೆ ಒಂದು ವಿಚಿತ್ರ. ಸೊ ಒಂದು ಹುಡುಗಿ ಮಲ್ಕೊಂಡಿದ್ದು ಈ ಥರ, ಇನ್ನೊಂದು ಹುಡುಗಿ ಆಟ ಆಡ್ಕೊಂಡಿದ್ದು ಆ ಥರ. ಸರಿ ಅಂತ ಹೇಳ್ಬಿಟ್ಟು ಹೆಂಗೋ ಕೊನೆಗೂ ಟ್ರೈನ್ ಬಂತು. ನಮ್ಮ ಬಂಗಾರಪೇಟೆ ಕ್ರೌಡ್ ನೋಡಿದ್ರೆ ಈ ಥರ ಇತ್ತು. ಅದರಲ್ಲಿ ನಿಂತ್ಕೊಂಡಿರೋ ನಾನು ಸ್ವಲ್ಪ ತಾದ್ಮೇಲೆ ಮಾಲೂರು ಎಂಟ್ರೆನ್ಸ್ ಆಗ್ತಿದ್ದಂಗೆ ನನಗೆ ಸೀಟ್ ಅನ್ನೋ ಸಿಕ್ತು. ನನಗೊಂಥರ ಖುಷಿ. ಕೊನೆಗೂ KR-ಪುರಂ ಬರುತ್ತೆ. ಅಲ್ಲಿಂದ ಸ್ವಲ್ಪ ವಾಕಬಲ್ ಡಿಸ್ಟೆನ್ಸ್ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ನಾನು ಒಂದು ಏರಿಯಾದಲ್ಲಿ ಫುಲ್ ರಿಚ್ ಅನ್ಕೊಂತೀನಿ. ಸಿಕ್ಕಾಪಟ್ಟೆ ಅಲ್ಲಿ ಕಾರ್ಸ್ ನಿಲ್ಸಿರ್ತಾರೆ ಯಾವತ್ತು ಡೈಲಿ. ನಾನು ಹೋಗೋ ಪ್ಲೇಸ್ ಇದೇ ರೂಟು. ಡೈರೆಕ್ಟ್ ಟಿನ್ ಫ್ಯಾಕ್ಟ್ರಿಗೆ ಹೋದಂಗೆ ಇವತ್ತು ನಾನು ಪಾಸ್ ತಗೊಂಡು ಬಂದ ಗೊತ್ತಾಯಿತು. ಮತ್ತೆ ಟಿಕೆಟ್ ತಗೊಂಡು ಅಲ್ಲಿಂದ ಕಾಲೇಜ್ ಕಡೆ ಹೋಗ್ತಿದ್ದಂಗೆ ಒಂದು ಎಂಟ್ರೆನ್ಸ್ ನೋಡ್ಕೊಬಿಟ್ಟು ಮತ್ತೆ ಅಲ್ಲಿಂದ ಗೇಟ್ ಪಾಸ್ ಮಾಡ್ಕೊಂಡು ಮತ್ತೆ ಕಾಲೇಜ್ ಕಡೆ ಹೋದೆ. ಆಯ್ತು. ಆಮೇಲೆ ಹೋಗ್ತಿದ್ದಂಗೆ ಸ್ವಲ್ಪ ಟೀಚರ್ಸ್ನ ಮಾತಾಡಬೇಕಾಗಿತ್ತು. ಸೊ ನಾನು ಕ್ಲಾಸ್ಗೆ ಹೋಗ್ಬೇಕಂತ ನೋಡ್ತೀನಿ, ಕ್ಲಾಸ್ಗೆ ಬೀಗ ಹಾಕಿದ್ರು ಬಿಕಾಸ್ ಸ್ಟಡಿ ಹಾಲಿಡೇಸು. ಅದ್ರ ಪಕ್ಕದಲ್ಲಿ ಲೈಬ್ರರಿ ಇತ್ತು. ಶೂ ಬಿಚ್ಚಿ ಮತ್ತೆ ಲೈಬ್ರರಿ ಬುಕ್ಸ್ 3 ಕೊಡಬೇಕಾಗಿತ್ತು. 3 ಬುಕ್ಸು ಕೊಟ್ಟು ಮತ್ತೆ ಇನ್ನೊಂದು 3 ಬುಕ್ಸು ತಗೊಂಡೆ. ಸೊ ತಗೋಬೇಕಾದ್ರೆ ಸೈನ್ ಮಾಡ್ಕೊಂಡು ಮನೆಯಿಂದ ಬರಬೇಕಾದ್ರೆ ಒಂದು ಸ್ವಲ್ಪ ಸೀನಿಯರ್ಸ್ ಕಾಣಿಸ್ತಾರೆ, ಅವ್ರ ಜೊತೆ ಒಂದು ಮಾತಾಡ್ಕೊಂಡು ಇವತ್ತು ಸೀನಿಯರ್ ಜೊತೆ ಸ್ವಲ್ಪ ಫನ್ ಮಾಡಿದ್ದೀನಿ. ಪ್ರೀವಿಯಸ್ ವೀಡಿಯೋದಲ್ಲಿ ಹಾಕಿರ್ತೀನಿ, ಯಾರಾದರೂ ಬೇಕಾದ್ರೆ ಸರ್ಚ್ ಮಾಡ್ಕೊಳ್ಳಿ. ಕೊನೆಗೂ ಅಲ್ಲಿಂದ ರಿಟರ್ನ್ ಬ್ಯಾಕ್ ಮನೆಗೆ ಬಂದೆ.